ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಎಲ್ಲ ಗೃಹಿಣಿಯರಿಗೂ ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ತುಂಬ ದಿನ ಆಯಿತು ನಾನು ಮನಿ ಸೇವಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿ. ಹಾಗೆ ಅದನ್ನು ನಾನು ಮನಿ ಸೇವಿಂಗ್ನ ಮಾಡೋದಕ್ಕೂ ಕೂಡ ತುಂಬ ಟೈಮ್ ಬೇಕಲ್ವಾ. ಅದಕ್ಕೆ ಆ ಸೇವಿಂಗ್ಸ್ನಲ್ಲಿ ನಾನು ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಎಲ್ಲ ತೋರಿಸಿದ್ದೀನಿ ಆಲ್ರೆಡಿ. ನೆಕ್ಸ್ಟು ಇವಾಗ ನಾನು ಏನು ತೊಗೊಂಡೆ, ಆಲ್ಮೋಸ್ಟ್ ನಾನು ಲಾಸ್ಟ್ ವಿಡಿಯೋ ಹಾಕಿ ಒಂದು 5 ಮಂತ್ಸ್ ಏನೋ ಆಯಿತು. ಈ 5 ಮಂತ್ಸಲ್ಲಿ ನಾನು ಎಷ್ಟು ಅಮೌಂಟ್ನ ಸೇವ್ ಮಾಡಿದ್ದೀನಿ ಮತ್ತು ಇವಾಗ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳೋದೇನು ಅಂತಂದರೆ, ಎಲ್ಲ ಗೃಹಿಣಿಯರು ಆದಷ್ಟು ಸೇವಿಂಗ್ಸ್ನ ಮಾಡೋದನ್ನ ಕಲಿಬೇಕು. ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟರಲ್ಲೇ ಲೈಫ್ನ ಲೀಡ್ ಮಾಡೋದನ್ನ ಕಲಿಬೇಕು. ಹಾಗೆ ಏನಾದ್ರೂ ಆಸೆ ಆಕಾಂಕ್ಷೆಗಳೆಲ್ಲ ಇರುತ್ತಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾವು ಸೇವಿಂಗ್ಸ್ನ ಮಾಡಿದ್ರೆ ನಿಜವಾಗ್ಲೂ ಸೇವಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ಬೋದು. ಈ ಸರಿ ನಾನು ಏನು ತೊಗೊಂಡೆ ಅನ್ನೋದನ್ನ ತೋರಿಸ್ತೀನಿ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಈ ಅಮೌಂಟನ್ನು ನಾನು ತುಂಬ ದಿನಗಳಿಂದನೇ ಸೇವ್ ಮಾಡ್ಕೊಂಡು ಬಂದಿದ್ದೆ. ಆಲ್ಮೋಸ್ಟ್ ನಾನು ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ 6 ಮಂತ್ಸ್ 5 ಮಂತ್ಸ್ ಆಯಿತು. ಆವಾಗ ನಾನು ಒಂದು ಸಿಲ್ವರ್ ಐಟಮ್ನ ತೊಗೊಂಡಿದ್ದೆ. ಆದರೆ ಈ ಸತಿ ನಾನು ಒಂದು ಗೋಲ್ಡ್ ಐಟಮ್ನೇ ತೊಗೊಂಡಿದ್ದೀನಿ. ಅದು ಏನು ಜಾಸ್ತಿ ಅಮೌಂಟದ್ದೇನಲ್ಲ, ಅದು ನಾನು ಸೇವಿಂಗ್ಸ್ ಮಾಡೋದ್ರಲ್ಲಿ ನಾನು ತೊಗೋತಾ ಇರೋದು ಅಷ್ಟೇ. ಈ ಸತಿ ಏನು ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನು ಎಲ್ಲರೂ ನನಗೆ ಕಮೆಂಟ್ ಮಾಡಿದ್ರಿ, ಇನ್ನೂ ಜಾಸ್ತಿ ಸೇವಿಂಗ್ನ ಮಾಡಿಕೊಂಡು ಇನ್ನೂ ಜಾಸ್ತಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರಿಗೂ ಯಾರ್ಯಾರು ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬನ್ನಿ, ಹಾಗಾದರೆ ಇನ್ಯಾಕೆ ಲೇಟ್ ಮಾಡೋದಲ್ವಾ. ಈ ಸತಿ ನಾನು ಏನು ತೊಗೊಂಡೆ ಸೇವಿಂಗ್ಸ್ನಲ್ಲಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ನಾನು ಎಷ್ಟು ಸೇವಿಂಗ್ಸ್ ಮಾಡಿದೆ ಅಂತಂದರೆ, ನಾನು ಜಾಸ್ತಿ ಅಮೌಂಟ್ನೇನು ಸೇವ್ ಮಾಡೋದಿಲ್ಲ. ಸ್ವಲ್ಪ ಅಮೌಂಟನ್ನೇ ಸೇವ್ ಮಾಡ್ತಾ ಇರ್ತೀನಿ. 10 ರೂಪಾಯಿ ಸಿಕ್ಕಿದ್ರೂ ಹಾಕ್ತಾ ಇರ್ತೀನಿ, 20 ರೂಪಾಯಿ ಸಿಕ್ಕಿದ್ರೂ ಹಾಕ್ತೀನಿ, 100 ರೂಪಾಯಿ ಸಿಕ್ಕಿದ್ರೂ ಹಾಕ್ತೀನಿ, 500 ರೂಪಾಯಿ ಸಿಕ್ಕಿದ್ರೂ ಹಾಕ್ತಾ ಇರ್ತೀನಿ. ಅದರಿಂದ ಸ್ವಲ್ಪ ಹೆಚ್ಚಾಗಿ ನಾನು ಕೂಡಿಡೋಕ್ಕೆ ಸಾಧ್ಯ ಆಯಿತು. ಹೆಚ್ಚಾಗಿ ಅಂತ ಅಂದರೆ, ಈ 6 ಮಂತ್ಸಲ್ಲಿ ಒಬ್ಬ ಗೃಹಿಣಿ ಕೆಲಸಕ್ಕೆಲ್ಲೂ ಹೋಗ್ದಲೇ ಈ ಗಂಡನ ಸಂಪಾದನೆಯಲ್ಲಿ ಎಷ್ಟು ನಾವು ಉಳ್ಸೋಕ್ಕಾಗುತ್ತೋ ಅಷ್ಟನ್ನು ಮಾತ್ರ ನಾನು ಸೇವ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಸತಿ ನಾನು ಏನು ತೊಗೊಂಡೆ ಅಂತ ಅಂದರೆ, ಈ ಸತಿ ನಾನು ಗೋಲ್ಡ್ನೇ ತೊಗೊಂಡಿದ್ದೀನಿ. ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಈ ಸತಿ ನಾನು ತೊಗೊಂಡಿದ್ದು ಒಂದು ಉಂಗುರ ತೊಗೊಂಡಿದ್ದೀನಿ, ನೋಡ್ಬೋದು. ಕಾಣಿಸ್ತಾ ಇದೆಯಾ? ಈ ಸತಿ ನಾನು ಒಂದು ಉಂಗುರನ ತೊಗೊಂಡಿದ್ದೀನಿ. ಇದು 1.5 ಗ್ರಾಮ್ ಇದೆ. ಇದನ್ನು ಕೂಡಿಡೋದಕ್ಕೆ ನಮಗೆ 6 ಮಂತ್ಸ್ ಬೇಕಾಯಿತು. ಆ 6 ಮಂತ್ಸಲ್ಲಿ ನಾನು ಸೇವ್ ಮಾಡ್ಕೊಂಡಿರೋ ದುಡ್ಡಲ್ಲಿ ಇದನ್ನು ತೊಗೊಂಡಿರೋದು. ತುಂಬ ಖುಷಿಯಾಗುತ್ತೆ. ಲಾಸ್ಟ್ ಟೈಮು ನಾನು ಒಂದು ಓಲೆನ ತೊಗೊಂಡಿದ್ದೆ, ಅದನ್ನೇ ನಾನು ಇಟ್ಕೊಂಡಿದ್ದೀನಿ, ಡೈಲಿ ವೇರ್ಗೆ ಇಟ್ಕೊಂಡಿದ್ದೀನಿ ಅದನ್ನ. ಮತ್ತು ಈ ಸತಿ ಒಂದು ಉಂಗುರನ ತೊಗೊಂಡಿದ್ದೀನಿ. ಇದು ಚಿನ್ನದಲ್ಲ, ಸ್ಪೆಷಲ್ದು. ಇದು ಈ ಸರಿ ಚಿನ್ನದ ಹಾಕ್ಕೊತಾ ಇದ್ದೀನಿ. ಇದನ್ನೇ ನಾನು ತೊಗೊಂಡಿದ್ದು. ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಹಾಕ್ಕೋತೀನಿ. ಇದನ್ನೇ ಡೈಲಿ ಯೂಸ್ಗೆ ಹಾಕ್ಕೊಳ್ಳಲ್ಲ. ಇದನ್ನು ಮಾತ್ರ ನಾನು ಡೈಲಿ ಯೂಸ್ಗೆ ಹಾಕ್ಕೊಂಡಿರ್ತೀನಿ ಯಾವಾಗಲೂ. ಇದು ಪಂಚಲೋಹದ್ದು. ಅದು ನನ್ನ ಸೇವಿಂಗ್ಸ್ನಲ್ಲಿ ನಾನು ತೊಗೊಂಡಿರೋವಂಥದ್ದು. ಈ ಸತಿ ಉಂಗುರನ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮು ಓಲೆನ ತೊಗೊಂಡಿದ್ದೆ, ಅದನ್ನು ಡೈಲಿ ವೇರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಡೈಲಿ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಹೋಗಿ ಬರೋದಕ್ಕೆ ಅಂತ ಫಂಕ್ಷನ್ಗಳಿಗೆ ಬೇರೆದನ್ನ ಇಟ್ಕೊಂಡಿದ್ದೀನಿ. ಇದನ್ನು ಮಾತ್ರ ಸೇವಿಂಗ್ಸ್ ಮಾಡಿ ತೊಗೊಂಡಿದ್ನಲ್ಲ, ಅದರಿಂದ ಇದನ್ನು ಡೈಲಿ ವೇರ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ ನನಗೆ, ಯಾಕೆಂದರೆ ಸೇವಿಂಗ್ಸ್ನಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ ಅನ್ನೋದೊಂದು ಖುಷಿ. ಏಕೆಂದರೆ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ದುಡ್ಡು ವೇಸ್ಟ್ ಆಗುತ್ತೆ. ಅದರಿಂದ ಈ ರೀತಿ ಒಂದು ಸಣ್ಣ ಪುಟ್ಟ ಐಟಮ್ಸ್ನ ಏನಾದ್ರು ತೊಗೊತಾ ಇದ್ದರೆ ಅದು ಒಂದು ಯಾವ್ದಾರ ಒಂದು ಟೈಮಲ್ಲಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಅದಕ್ಕೆ ನಾನು ಈ ರೀತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ಏನು ಅಂತಂದರೆ ಸಿಲ್ವರ್ನಲ್ಲಿ ತೊಗೊಂಡೆ, ಯಾಕೆಂದರೆ ನನಗೆ ತುಂಬ ಆಸೆ ಇತ್ತು ಸಿಲ್ವರಲ್ಲಿ ನನಗೆ ಗಣೇಶನ ತೊಗೋಬೇಕು ಅಂತ ಅಂದ್ಬಿಟ್ಟು. ಅದರಿಂದ ನಾನು ಗಣೇಶ ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಅಷ್ಟೇ. ಇವಾಗ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಒಂದು ಉಂಗುರನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಉಂಗುರ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಅದು ಎಷ್ಟಾಯಿತು ಅನ್ನೋದೇ ಕ್ವಶನ್ ಅಲ್ವಾ. ಈಗ ನಾನು ಎಷ್ಟು ಸೇವ್ನ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ. ನಾನು ಒಂದು 20,000 ಸೇವ್ ಮಾಡಿದ್ದೆ. 20,000ದಲ್ಲಿ ಎಕ್ಸ್ಟ್ರಾ 2,000ನ ನಮ್ಮ ಮನೆಯವರೇ ಕೊಟ್ಟರು. ಹಾಗಾಗಿ 22,000ಕ್ಕೆ ನಾನು ಈ ಒಂದು ಉಂಗುರನ ತೊಗೊಂಡಿದ್ದೀನಿ.
ಚೆನ್ನಾಗಿದೆ. ಫುಲ್ಲು ಗೋಲ್ಡೇ, ಎಲ್ಲೂ ಸ್ಟೋನ್ ಇಲ್ಲ, ಫುಲ್ಲು ಗೋಲ್ಡಲ್ಲೇ ತೊಗೊಂಡಿದ್ದೀನಿ. ತುಂಬ ಖುಷಿಯಾಯಿತು. ಮತ್ತು ಈ 20,000 22 ಅಲ್ಲ, ಅದು 2,000 ನಮ್ಮ ಮನೆಯವರು ಕೊಟ್ಟಿದ್ದು. ಹಾಗಾಗಿ ಈ 20,000ನ ನಾನು ಹೇಗೆ ಸೇವ್ ಮಾಡಿದ್ದೀನಿ ಅಂತಂದರೆ, ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಹೋಗಿ ನೋಡಿ. 10 ರೂಪಾಯಿಂದ ಸ್ಟಾರ್ಟ್ ಮಾಡಿ ತಿಂಗಳು ಪೂರ್ತಿ ಹೇಗೆ ಕೂಡಿಡೋದು ಅಂತ ಅದನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಡೈಲಿ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಹೀಗೆ ಹೆಚ್ಚಿಸ್ಕೊಂಡು ಹೋಗಿ ಅದನ್ನೊಂದನ್ನು ಸೇವ್ ಮಾಡಿಕೊಂಡೆ. ಅದ್ರ ಜೊತೆಗೂ ಕೂಡ ಏನಾದ್ರೂ 10 ರೂಪಾಯಿ ಸಿಗಲಿ, 20 ರೂಪಾಯಿ ಸಿಗಲಿ, ಈ ರೀತಿ ಎಲ್ಲ ಅಮೌಂಟನ್ನು ಸೇರಿಸಿ ನಾನು ಸೇವ್ ಮಾಡ್ಕೊಂಡಿದ್ದಂಥದ್ದು ಈ ಒಂದು 6 ತಿಂಗಳಲ್ಲಿ. ಇದನ್ನು ಕೂಡಿಡೋದಕ್ಕೆ ನನಗೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಸಾಧ್ಯ ಇಲ್ಲ, ಏಕೆಂದರೆ ನಾನೇನು ಕೆಲಸಕ್ಕೆ ಹೋಗಲ್ವಲ್ಲ ಅದರಿಂದ. ಹಾಗಾಗಿ ಸಣ್ಣ ಪುಟ್ಟ ಖರ್ಚನ್ನೆಲ್ಲ ಉಳಿಸಿ ನಾನು ಇದನ್ನು ಸೇವ್ ಮಾಡಿ ತೊಗೊಂಡಿದ್ದೀನಿ. ನಿಮಗೆ ಹೇಳೋದು ಏನು ಅಂತ ಅಂದರೆ, ನೀವು ಸೇವ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಏಕೆಂದರೆ ನಾನು ಆದಷ್ಟು ಬಟ್ಟೆಗಳಿಗೆ ಹಾಕೋದಿಲ್ಲ ಅಷ್ಟಾಗಿ. ಬಟ್ಟೆಗಳೇನು ಅಷ್ಟಕ್ಕಷ್ಟೇ ನಾನು ತೊಗೊಳ್ಳೋದಿಲ್ಲ, ಇರೋದನ್ನು ಯೂಸ್ ಮಾಡ್ತಾ ಇರ್ತೀನಿ. ಅಕಸ್ಮಾತ್ ಏನಾದರೂ ಅಕೇಶನ್ ಆಗಲಿ, ಫಂಕ್ಷನ್ ಆಗಲಿ ಏನಾದರೂ ಬಂದರೆ ಮಾತ್ರ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡೋ ಅಂಥದ್ದು, ಇಲ್ಲದಿದ್ದರೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ, ಹೊರಗಡೆ ಹೋಗಿ ಊಟ ಮಾಡೋವಂಥದ್ದು ಅದು ಜಾಸ್ತಿ ನಾನು ಮಾಡೋದಿಲ್ಲ. ಏಕೆಂದರೆ ಅದೇ ದುಡ್ಡನ್ನೇ ಮನೇಲಿ ಬೇಕಾದರೆ ಏನಾದರೂ ಮಾಡ್ಕೊಂಡು ತಿನ್ಬೋದು. ಏನೋ ಯಾವಾಗಲೂ ಒಂದು ಟೈಮು ತಿನ್ಬೋದು ಅಷ್ಟೇ. ಯಾವಾಗಲೂ ಹೊರಗಡೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂತಲ್ಲ, ಯಾರಿಗೆ ತಾನೇ ಇಷ್ಟ ಇರಲ್ಲ ಹೊರಗಡೆ ತಿನ್ನೋದು ಬಿಡೋದು ಅಂತ ಅಂದ್ಬಿಟ್ಟು. ಬಟ್ ಅದರಲ್ಲಿ ನಾನು ಸೇವ್ ಮಾಡಿಕೊಂಡ್ರೆ ಉಳಿಸ್ಕೋಬೋದಲ್ಲ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಹೀಗೆ ಬಟ್ಟೆಗಳಿಗೆ ನಾನು ಹಾಕೋದಕ್ಕೆ ಹೋಗಲ್ಲ. ಆಮೇಲೆ ಏನಾದ್ರೂ ವಸ್ತುಗಳನ್ನ ತೊಗೋಬೇಕು ಅಂತಂದರೆ 100 ಸರಿ ಯೋಚನೆ ಮಾಡ್ತೀನಿ, ಅದು ನನಗೆ ಉಪಯೋಗಕ್ಕಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಅದನ್ನು ಯೋಚನೆ ಮಾಡಿ ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಏನಾದ್ರೂ ದುಡ್ಡನ್ನು. ಅನಿಸ್ಬೋದು ಕೂಡಿಡಬೇಕಾದ್ರೆ, ಅಯ್ಯೋ ಇದೇನು 10 ರೂಪಾಯಿ 20 ರೂಪಾಯಿನಲ್ಲಿ ಏನು ತಗೊಂಬಿಡ್ಬೋದು, ಏನು ಮಾಡಿಬಿಡ್ಬೋದು ಅಂತ ಅಂದ್ಬಿಟ್ಟು. ಆದರೆ ಅದು ನಂದಲ್ಲ ಅಂತ ಅಂದ್ಬಿಟ್ಟು ಉಂಡಿಗೆ ಹಾಕಿ ಎತ್ತಿಡ್ತಾಯಿದ್ರೆ ಮಾತ್ರ ನಾವು ಒಂದಿನ ತೊಗೊಂಡು ಈ ಥರ ಯೂಸ್ ಮಾಡ್ಕೋಬೋದು ಅಷ್ಟೇ. ಡೈಲಿ ಏನಾದ್ರೂ ದುಡ್ಡು ಸಿಗಲಿಲ್ಲ ಅಂತಂದಾಗ ಹೋಗಿ ಕೈ ಹಾಕ್ಬಿಟ್ಟು ತೊಗೊಂಬಿಡೋದು, ಖರ್ಚು ಮಾಡ್ಕೊಂಬಿಟ್ರೆ ಅದು ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ. ಅದರಿಂದ ನಂದಲ್ಲ ಅದು ದುಡ್ಡು ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಸುಮ್ಮನೆ ಆಗಿಬಿಡ್ಬೇಕು ಅಷ್ಟೇ. ಅದನ್ನು ತೊಗೊಂಡು ಯೂಸ್ ಮಾಡ್ಕೊತಾ ಇದ್ರೆ ಏನಾಗುತ್ತೆ ಗೊತ್ತಾ, ಖರ್ಚಾಗ್ತಾ ಇರುತ್ತೆ, ಅಲ್ಲಿ ಸೇವ್ ಮಾಡ್ದಂಗೆ ಏನೂ ಆಗಲ್ಲ ಅಲ್ವಾ. ಅದಕ್ಕೆ ಸ್ವಲ್ಪನೇ ಕೂಡಿಟ್ಕೊಂಡು ಈ ರೀತಿ ತೊಗೊಂಡಿದ್ದು. ಖುಷಿಯಾಗುತ್ತೆ ನನಗೆ. 2ನೇ ಸತಿ ತೊಗೊಳ್ತಾ ಇರೋದು. ನಾನು ಆಗಲೇ 1 ವರ್ಷದಿಂದನೂ ಸೇವ್ ಮಾಡೋದನ್ನ ಕಲ್ತಿದ್ದೀನಿ. ಸೇವ್ ಮಾಡಿ ಒಂದೊಂದು 6 ತಿಂಗಳಿಗೆ ಈ ರೀತಿ ಸಣ್ಣದು ಏನಾದರೂ ಇದ್ರೆ ತೊಗೋತೀನಿ ಅಷ್ಟೇ. ದೊಡ್ಡದು ತಗೊಳಕ್ಕೆ ಸಾಧ್ಯ ಇಲ್ಲ. ನಾನಂತೂ ಇದು ನನ್ನ ಸೇವಿಂಗ್ಸಲ್ಲಿ ತೊಗೊಳ್ಳೋದು. ಆಮೇಲೆ ಮತ್ತು ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಈ ವಿಡಿಯೋ, ಎಲ್ಲ ಈ ದುಡ್ಡಿರೋರಿಗೆ ಅವ್ರಿಗೇನು ತೊಗೋತಾರೆ, ಇದು ಮಾಡ್ತಾರೆ. ಬಟ್ ಮಿಡ್ಲ್ ಕ್ಲಾಸಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಆಮೇಲೆ ದುಡ್ಡಿರೋರು ಅಷ್ಟೇ, ಒಂದಲ್ಲ ಒಂದು ದಿನ ಒಂದು ಕಷ್ಟ ಅಂತ ಬರುತ್ತೆ, ಆವಾಗ ಯೂಸ್ ಆಗುತ್ತೆ. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡಿಡೋದಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ. ನಮಗೆ ಸ್ವಲ್ಪ ಮಟ್ಟದಲ್ಲಿ ನಾವು ಕೂಡಿಡ್ತಾ ಇರ್ತೀವಿ. ಬಟ್ ದುಡ್ಡಿರೋರು ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಕೂಡಿಟ್ಕೊಂಡು ಸೇವ್ ಮಾಡ್ಕೋಬೋದು. ಹಾಗಾಗಿ ಇದೊಂದಾಯ್ತಾ. ಇನ್ನೊಂದು ಬಟ್ಟೆಗಳದ್ದಾಯಿತು. ಮತ್ತು ಹೊರಗಡೆ ಊಟ ಮಾಡೋದನ್ನ ನಿಲ್ಲಿಸ್ಬೇಕು. ಆದಷ್ಟು ಹೊರಗಡೆ ಹೋಗಿ ಕೊಟ್ಟು ತಿಂತೀವಿ ಅಂತಂದರೆ ಒಂದು ಹೊತ್ತಿಗೆ ಇವಾಗ ನಮ್ಮ ಮನೇಲಿ 4 ಜನ ಮೆಂಬರ್ಸ್ ಇರೋದ್ರಿಂದ ಒಂದು ಸತಿ ಎಲ್ಲರೂ ರೋಡ್ ಸೈಡೇ ತಿಂತೀವಿ ಅಂತ ಅಂದ್ರೂ ಒಂದು 250 ರೂಪಾಯಿ 300 ರೂಪಾಯಿ ಖಾಲಿ ಆಗಿಬಿಡುತ್ತೆ. ಅದರಿಂದ ಅದನ್ನೊಂದು ನಿಲ್ಲಿಸ್ಬೇಕು. ಇಲ್ಲ ದೊಡ್ಡ ಹೋಟೆಲ್ಗೆ ಹೋಗಿ ತಿಂತೀನಿ ಅಂತ ಅಂದರೆ ಒಂದು 800 ರೂಪಾಯಿ 1000 ರೂಪಾಯಿ ಅಂತಲೂ ಹಾಗೆ ಆಗುತ್ತೆ. ಅದನ್ನು ನಿಲ್ಲಿಸ್ಬೇಕು. ಒಂದು ಹೊತ್ತಿಗೆ ಹೇಳ್ತಾ ಇರೋದು ನಾನು. ಅದನ್ನೇ ನಿಲ್ಲಿಸಿದ್ರೆ ಅದನ್ನು ತೊಗೊಂಡು ಬಂದು ಹುಂಡಿಗೆ ಹಾಕ್ಕೊಂಡ್ರೆ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ. ಅದೇ ಮನೇಲೇ ಏನಾದರೂ ತರಕಾರಿ ತೊಗೊಂಡು ಬಂದು ಮಕ್ಕಳಿಗೆ ಅದನ್ನು ತಿನ್ಸೋದನ್ನ ರೂಢಿ ಮಾಡಿದ್ರೆ ಅವರು ಹ್ಯಾಪಿಯಾಗಿರ್ತಾರೆ. ಅವರು ಹೆಲ್ತು ಕೂಡ ಚೆನ್ನಾಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತ. ಮಂತ್ಲಿ ಒಂದು ಸತಿ ಹೋಗಿ ತಿನ್ಬೋದು ಫ್ರೆಂಡ್ಸ್. ಆ ಥರ ಏನು ರಿಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ. ಯಾಕೆಂದರೆ ಮಕ್ಳಿಗೂ ಆಸೆ ಇರುತ್ತೆ, ನಮಗೂ ಆಸೆಗಳಿರುತ್ತಲ್ವ, ಹೊರಗಡೆ ಹೋಗಿ ತಿನ್ನಬೇಕು, ಓಡಾಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆಲ್ಲ ಒಂದು ಸ್ವಲ್ಪ ಅಮೌಂಟನ್ನ ಯೂಸ್ ಮಾಡಿಕೊಂಡ್ರು ಅದಕ್ಕೂ ಮೀರಿ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಎಷ್ಟಾಗುತ್ತೋ ಅಷ್ಟನ್ನು ಖರ್ಚು ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಉಳಿಸ್ಕೋಬೇಕು ಅಂತ ಹೇಳ್ತೀನಿ. ಅದಕ್ಕೂ ಸ್ವಲ್ಪ ಟೈಮ್ನ ನಾವು ಇಟ್ಟು, ಅದಕ್ಕೂ ಸ್ವಲ್ಪ ದುಡ್ಡನ್ನ ಎತ್ತಿಟ್ಟು, ಇದಕ್ಕೂ ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ಕೋಬೇಕು ಅಂತ ಹೇಳ್ತೀನಿ.
ಆಮೇಲೆ ಇದೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಂಗೆ ನಾನು ಸೇವ್ ಮಾಡ್ಕೊಳ್ಳೋದು. ಗೊತ್ತಾದರೆ ಮಾತ್ರ ಅವ್ರು ನನ್ನ ಕೈಲಿ ದುಡ್ಡೇ ಕೊಡೋದಿಲ್ಲ. ಆ ರೀತಿ ಅವ್ರೇನಾದ್ರೂ ತರಕಾರಿಗೆ, ರೇಷನ್ಗೆ ಆ ಥರದ್ದೇನಾದ್ರು ಕೊಟ್ಟಾಗ ಅದರಲ್ಲಿ ಉಳಿಸ್ಕೊಂಡಿರೋವಂಥದ್ದು ಅಮೌಂಟ್ಗಳನ್ನ ನಾನು ಎತ್ತಿಟ್ಕೊಂಡು, ಚಿಲ್ಲರೆ ಅದೆಲ್ಲ ಎತ್ತಿಟ್ಕೊಂಡು 20,000, ಅದು 6 ತಿಂಗಳಲ್ಲಿ 20,000 ಮಾಡಿ ಈ ಒಂದು ಉಂಗುರನ ತೊಗೊಂಡಿರೋದು. ಫಸ್ಟ್ ಸ್ಟಾರ್ಟಿಂಗು ಅನಿಸುತ್ತೆ, ಅಯ್ಯೋ ಇಷ್ಟೇನಾ 10 ರೂಪಾಯಿ ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಒಂದಲ್ಲ ಒಂದಿನ ನಿಮ್ಗೆ ಖುಷಿ ಆಗುತ್ತೆ, ಜಾಸ್ತಿ ದುಡ್ಡನ್ನ ನಾನು ಸೇವ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಅದರಿಂದ ಆಮೇಲೆ ಅದೇ ನಾನು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋನಲ್ಲಿ 10 ರೂಪಾಯಿದು ಸೇವ್ ಮಾಡಿ, ಅದು ಮಾತ್ರ ನಿಜವಾಗ್ಲೂ ವರ್ಕ್ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಅದನ್ನು. ಏಕೆಂದರೆ ಅದು ಗೊತ್ತಾಗಲ್ಲ, ನಾವು ಇಷ್ಟೊಂದು ಹಾಕ್ಬೇಕಾ, ಎಲ್ಲಿ ಸಾಕಾಗುತ್ತೆ, ಸಂಬಳನೇ ಸಾಕಾಗಲ್ಲ ಅಂತ ಅಂದ್ಕೊಳ್ಳೋರು ಏನಿಲ್ಲ. 10 ರೂಪಾಯಿ 20 ರೂಪಾಯಿ ಹಿಂಗೆ ಹಾಕ್ಕೊಂಡು ಡೈಲಿ ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದರೆ ಸೇವ್ ಮಾಡ್ಬೋದು. ಒಂದು 4,000ನಾದರೂ ಸೇವ್ ಮಾಡ್ಬೋದು ತಿಂಗಳಿಗೆ. ಅದರಿಂದ ಅದನ್ನೊಂದನ್ನು ರೂಢಿಸ್ಕೊಂಡು ಮತ್ತೆ ಏನಾದ್ರೂ ಸಿಕ್ತಾಗ ಹಾಕ್ಕೊಂಡು ಅದನ್ನು ಸೇವ್ ಮಾಡ್ಕೋಬೋದು. ಮತ್ತು ಮಕ್ಕಳು ಕೇಳ್ತಾ ಇರ್ತಾರೆ, ಅದು ಬೇಕು ಇದು ಬೇಕು, ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಂತ ಅಂದ್ಬಿಟ್ಟು. ಅದು ಉಪಯೋಗ ಇದ್ದರೆ ಮಾತ್ರ ಮಕ್ಳಿಗೆ ಕೊಡಿಸಿ, ಇಲ್ಲದಿದ್ದರೆ ಅದನ್ನು ಕೊಡ್ಸೋದಕ್ಕೆ ಹೋಗಬೇಡಿ. ಅವ್ರಿಗೆ ಗೊತ್ತಾಗಬೇಕು ದುಡ್ಡಿನ ಬೆಲೆ ಏನು ಅಂತ ಅಂದ್ಬಿಟ್ಟು, ಆ ವಸ್ತುವಿನ ಬೆಲೆ ಅವ್ರಿಗೆ ಗೊತ್ತಾಗಬೇಕು. ಆವಾಗ ಅವರು ಅದನ್ನು ಅರ್ಥ ಮಾಡ್ಕೋತಾರೆ. ಹೇಳಿದ್ರೆ ಅದು ಬೇಡ ನಿನಗೆ, ಅದೇನು ಯೂಸ್ಫುಲ್ ಆಗಲ್ಲ ಅಂತ ಹೇಳಿದ್ರೆ ಮಕ್ಕಳು ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡಿಸ್ಬೇಕು ಪೇರೆಂಟ್ಸ್ ಆದವರು. ಅದರಿಂದ ಅನಗತ್ಯವಾಗಿ ಮಕ್ಕಳು ಕೇಳಿದ್ದನ್ನೆಲ್ಲ ಹಠ ಮಾಡ್ತಾರೆ, ಮಾಡಿಬಿಡೋಣ ಬಿಡು ಆ ಥರದ್ದೆಲ್ಲ ಯೋಚನೆ ಮಾಡ್ದಲೇ ಅದನ್ನು ಸಹ ಉಳಿಸ್ಕೋಬೋದು. ಮತ್ತು ಅವ್ರಿಗೂ ಹೇಳ್ಕೊಡ್ಬೇಕು ನಾವು ದುಡ್ಡನ್ನು ಸೇವ್ ಮಾಡಿ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ, ಆನ್ಲೈನ್ ಶಾಪಿಂಗು ಯಾವುದಾದ್ರೂ ಚೆನ್ನಾಗಿರೋದೊಂದು ಏನಾದ್ರೂ ಸಿಕ್ಬಿಟ್ರೆ ಸಾಕು, ಅದನ್ನು ತರಿಸ್ಕೊಂಬಿಡೋಣ, ಮನೆಗೆ ಇಟ್ಕೊಂಬಿಡೋಣ ಅಂತಂದ್ಬಿಟ್ಟು ಅದನ್ನು ಫಸ್ಟು ನಿಲ್ಲಿಸ್ಬೇಕು. ಯಾಕೆಂದರೆ ಅಲ್ಲಿ ತುಂಬ ಚೆನ್ನಾಗೇ ಕಾಣ್ತಾ ಇರುತ್ತೆ ಎಲ್ಲನೂ, ಆದರೆ ನಮ್ಗೆ ಅವಶ್ಯಕತೆ ಇದೆಯಾ ನಮ್ಮ ಮನೆಗೆ ಅಂತ ಯೋಚನೆ ಮಾಡಿ ಅದನ್ನೊಂದನ್ನು ಇದು ಮಾಡ್ಕೊಳ್ಳಿ. ಬೇಕು ಅಂತ ಅನಿಸಿದ್ರೆ ಮಾತ್ರ ಅದನ್ನು ತರಿಸ್ಕೊಳ್ಳಿ, ಬೇಡ ಅಂತ ಅನಿಸಿದ್ರೆ ಅದನ್ನು ಬಿಟ್ಬಿಡಿ. ತುಂಬ ಅಗತ್ಯ ಇದ್ದಾಗ ಮಾತ್ರ ನಾವು ಖರ್ಚು ಮಾಡಬೇಕು ಫ್ರೆಂಡ್ಸ್, ಹೇಳ್ತೀನಲ್ಲ, ತುಂಬ ಅಗತ್ಯ ಇದ್ದಾಗ ಮಾತ್ರ ಖರ್ಚು ಮಾಡಬೇಕು. ಅಗತ್ಯ ಇಲ್ದಿದ್ದಾಗೆಲ್ಲ ಖರ್ಚು ಮಾಡಿದ್ರೆ ನೀರು ಥರ ಖರ್ಚಾಗೋಗ್ಬಿಡುತ್ತೆ. ಆಮೇಲೆ ನಾನು ಲಾಸ್ಟ್ ವೀಡಿಯೋನಲ್ಲೆಲ್ಲ ಹೇಳಿದ್ದೀನಿ ಆಗಲೇ, ಒಂದು ಪಟ್ಟಿ ಮಾಡಿಡಬೇಕು, ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಆ ಖರ್ಚಲ್ಲಿ ನಾವು ಎಷ್ಟು ಉಳಿಸ್ಬೋದು, ಏನು ಮಾಡ್ಬೋದು ಅನ್ನೋದನ್ನ ನಮಗೆ ಒಂದು ಯೋಚನೆ ಬರುತ್ತೆ. ಅದರಿಂದ ನಾವು ಬುಕ್ಕಲ್ಲಿ ಬರೆದಿಟ್ಕೋಬೇಕು, ಅವತ್ತಿಂದ ಖರ್ಚನ್ನ ನಾನು ಏನು ಮಾಡಿದೆ, ಏನು ಬಿಟ್ಟೆ ಅಂತ ಅಂದ್ಬಿಟ್ಟು ಖರ್ಚನ್ನ ಬರ್ಕೊಂಡ್ಬಿಟ್ರೆ ಆವಾಗ ಸೇವ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಎಲ್ಲಿ ಜಾಸ್ತಿ ಖರ್ಚು ಮಾಡಿದ್ದೀವೋ ಆ ಒಂದು ಖರ್ಚನ್ನು ಲೆಸ್ ಮಾಡಿ ಆಮೇಲೆ ಬೇಕಾದರೆ ನೋಡ್ಕೊಂಡು ಅದನ್ನು ಕಮ್ಮಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಮಗೆ ಒಂದು ಲೆಕ್ಕನೂ ಸಿಗಲ್ಲ, ಏನೂ ಸಿಗಲ್ಲ. ಆವಾಗ ಸೇವ್ ಮಾಡೋದಕ್ಕಾಗೋದೇ ಇಲ್ಲ. ಬರೆದಿಟ್ಕೊಂಡ್ರೆ ಈಸಿ. ಅದನ್ನು ಟ್ರೈ ಮಾಡಿ ನೀವು. ದಿನ ರಾತ್ರಿ ಮಲ್ಕೋಬೇಕಾದ್ರೆ ಇವತ್ತು ಬೆಳಗ್ಗೆಯಿಂದ ಏನೇನು ಖರ್ಚಾಯಿತು ಅದನ್ನು ಪ್ರತಿಯೊಂದನ್ನು ಬರೀರಿ, ಒಂದು ಬಿಡ್ದಂಗೆ ಬರೀರಿ. ಒಂದೇನಾದ್ರೂ ಸೊಪ್ಪು ತಂದ್ರೂ ಬರ್ಕೊಳ್ಳಿ, ಎಲ್ಲ ತಂದರೂ ಬರ್ಕೊಂಡು ತಿಂಗ್ಳು ಖರ್ಚು ಒಟ್ಟು ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಅದರಲ್ಲಿ ನಾನು ಎಷ್ಟನ್ನ ಸೇವ್ ಮಾಡ್ಬೋದು, ಆಮೇಲೆ ಅನಗತ್ಯವಾಗಿ ನಾನು ಏನು ಖರ್ಚು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಗೊಂದು ಲೆಕ್ಕ ಸಿಗುತ್ತೆ. ಆವಾಗ ನೀವು ಅದನ್ನು ಉಳಿಸ್ಕೋಬೋದು ಅಂತಂದರೆ ಅದನ್ನು ಕಟ್ ಮಾಡಿ ಉಳಿಸ್ಕೊಂಡಾಗ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಥವಾ ವ್ಲಾಗ್ನಲ್ಲಿ. ಓಕೆನಾ ಫ್ರೆಂಡ್ಸ್, ನಾನು ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ, ನೀವು ವ್ಲಾಗ್ ಕೂಡ ನೋಡ್ಬೋದು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಓಕೆನಾ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.